ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಗಲು ದರೋಡೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸ್ ಮಾಡಿಸ್ಕೊಳಕ್ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ. ಏನೂ ಆಗಲ್ಲ. ನಮ್ಮ ಸರ್ಕಾರ ಬಂದು ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ನಾನು ಈ ಸ್ಕೀಮ್ ನೋಡೋಣ. 100 ದಿವಸನ ಕೊಟ್ಕೊಂಡವ್ರೆ. ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ. ಆದರೆ ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ. ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ಈ ದಾರಿ ತಪ್ಪತಕ್ಕಂಥ ಕೆಲಸ, ದೀಪಾವಳಿ ಉಡುಗೊರೆ, ಇದಕ್ಕೆ ದಾರಿ ತಪ್ಕೋಬೇಡಿ. ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ. ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ. ಬ್ಯಾಂಕ್ ಸಾಲ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರ್ಬೋದು. ಆ ಸೈಟ್ ಮಾಡೋಣ ಬ್ಯಾಂಕ್ ಸಾಲನೂ ಕೊಡಿಸ್ತೇನೆ ಮನೆ ಕಟ್ಕೊಳ್ಳೋಕ್ಕೆ. ಅದು ಸಿಸ್ಟಮ್ ಇಲ್ಲಿದೆ, ಅದು ಗೊತ್ತು ನನಗೆ. ಆದ್ದರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಇದು ಕಟ್ಕೊಂಡು ಏನೋ ರೆಗ್ಯುಲರೈಸ್ ಮಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಬೇಡಿ. ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಏನು ಉಳಿಸ್ಕೊಟ್ಟಿರೋದು, ಜನತಾದಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು. ಕೋಟ್ಯಾಂತರ ಕುಟುಂಬಗಳು ಉಳಿಸಿದ್ದೀವಿ ಜನತಾದಳ ಸರ್ಕಾರ ಇದ್ದಾಗ. ಈಗಲೂ ಹೇಳ್ತೇನೆ, ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ. ಇವತ್ತೇನೋ ಇದ್ರ ಜೊತೆಗೀಗ ಅದೆಂಥದ್ದು ತಾಲೂಕು ಲೆವೆಲಲ್ಲೂ ಮಾಡ್ತಾರಂತೆ. ಅಲ್ಲೇನೋ 1200 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಗಲು ದರೋಡೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಗೈಡ್ಲೈನ್ ವ್ಯಾಲ್ಯೂನ ಹೋದ ವರ್ಷ ಇವರು ಬಂದ ಮೇಲೆ ಅದೇನೋ 5 ಗ್ಯಾರಂಟಿ ಕೊಡೋಕ್ಕೆ 2 ಬಾರಿ ರೈಸ್ ಆಗಿದೆ. ರೈಸ್ ಮಾಡಿದ್ರು. ಗೈಡ್ಲೈನ್ಸ್ ವ್ಯಾಲ್ಯೂನ ಆಸ್ತಿ ತೆರಿಗೆನೂ ರೈಸ್ ಮಾಡಿದ್ರು. ಲೂಟಿ ಹೊಡೆದಾಯಿತು ಅದರಲ್ಲಿ 5 ಗ್ಯಾರಂಟಿ ಹೆಸರಿನಲ್ಲಿ. ಈಗ ಇದು ಬಿ ಖಾತಾ ಎ ಖಾತಾ ಹೆಸರಿನಲ್ಲಿ ಏನು ನಡೆಸ್ಕೊಂಡು ಹೊರಟವ್ರೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವುದೇ ಮುನ್ಸಿಪಲ್ ಕಾಯ್ದೆ ಅಡಿಯಲ್ಲಾಗಲಿ ಅಥವಾ ಬೃಹತ್ ಬೆಂಗಳೂರು ಕಾಯ್ದೆಯಲ್ಲಾಗಲಿ ಎ ಖಾತಾ ಬಿ ಖಾತಾ ಎನ್ನುವುದು ಯಾವುದೇ ಅಂಶಗಳು ಇರುವುದಿಲ್ಲ. ನಿಮ್ಮ ಇದರ ಪ್ರಕಾರ ಖಾತಾ ಅಂದರೆ ಒಂದು ಆಸ್ತಿಯ ತೆರಿಗೆ ವಿವರಗಳ ನಕಲೆಂದು ಅರ್ಥೈಸಿಕೊಳ್ಳಬಹುದು ಅಂತ ಸರ್ಕಾರದ ಆದೇಶವೇ ಇದೆ. ಆದರೆ ಇವರು ಯಾವುದೇ ಕಾಯ್ದೆ ಅಡಿಯಲ್ಲಿ ಖಾತಾ ಎನ್ನುವ ಪದವಿಲ್ಲದಿದ್ದರೂ ಸಹ ಸಾರ್ವಜನಿಕರಿಗೆ ಎ ಖಾತಾ ಮತ್ತು ಬಿ ಖಾತಾ ಎಂದು ಗೊಂದಲವನ್ನು ಉಂಟು ಮಾಡಿರ್ತಾರೆ. 500 ರೂಪಾಯಿ ಅರ್ಜಿ ಹಾಕೋದಕ್ಕೆ. ಆಮೇಲಿಂದ ನೀವೇನು ಡೀಟೇಲ್ ಕೊಡ್ತೀರಿ, ನಿಮ್ಮ ಮನೆ ತಗ ಬರ್ತಾರೆ. ಆಮೇಲೆ ಅಧಿಕಾರಿಗಳು ವಸೂಲಿಗೆ ಬರ್ತಾರೋ, ಇದು ಟೇಬಲ್ ಕೆಳಗಿಂದ ಹಣ ತಗೊಳ್ಳೋಕ್ಕೆ ಟೇಬಲ್ ಮೇಲಿಂದ ತಗೊಳಕ್ಕೆ ಬರ್ತಾರೋ ಗೊತ್ತಿಲ್ಲ. ಈಗ 40-30 ಸೈಟ್ನ ಇವತ್ತು ನೀವೇನಾದರೂ ಈ ಬಿ ಖಾತೆಯಿಂದ ಎ ಖಾತಾ ಅಂತೇಳಿ ಏನೋ ಸಾಲ ಸಿಗೋದಿಲ್ಲ ಬ್ಯಾಂಕಲ್ಲಿ, ಬಿ ಖಾತಾ ಇದ್ದರೆ ಏನೋ ಕತೆ ಹೇಳ್ತಾವ್ರಲ್ಲ, ಅದೆಲ್ಲ ಒಂದು ಭಾಗ ಇರಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಈಗಾಗಲೇ 70-80% ಕರೆಂಟು ತಗೊಂಡವ್ರೆ, ಕನೆಕ್ಷನ್ನು, ವಾಟರ್ ಕನೆಕ್ಷನ್ನು ತಗೊಂಡವ್ರೆ. 2007ರಿಂದ ತೆರಿಗೆನೂ ಕಟ್ಕೊಂಬಂದವ್ರೆ. ಈಗ ತೆರಿಗೆ ಕಟ್ತೇ ಇದ್ದವ್ರದ್ದು ಕರೆಂಟ್ ಕನೆಕ್ಷನ್ ತಗೊಂಡಿದ್ರೆ, ಕರೆಂಟ್ ಕನೆಕ್ಷನ್ ಯಾವತ್ತು ತಗೊಂಡವ್ರೆ ಅವತ್ತಿಂದ ಲೆಕ್ಕ ಹಾಕ್ತಾರಂತೆ ತೆರಿಗೆನ ಹಾಕೋದಕ್ಕೆ, ಆಸ್ತಿ ತೆರಿಗೆ. ಅದೆಲ್ಲ ಒಂದು ಭಾಗ. ಇಲ್ಲಿ ಪ್ರಶ್ನೆ, ಗೈಡೆನ್ಸ್ ವ್ಯಾಲ್ಯೂ ಏನು ಜಾಸ್ತಿ ಮಾಡಿದ್ರು, ಏನಾದರೂ 40-30 ಸೈಟಿಗೆ ಕೆಲವು ಭಾಗದಲ್ಲಿ 5,000 ರೂಪಾಯಿ ಇದೆ, ಕೆಲವು ಭಾಗದಲ್ಲಿ 8,000, 10,000, 25,000 ರೂಪಾಯಿವರೆಗೂ ಇದೆ ಗೈಡೆನ್ಸ್ ವ್ಯಾಲ್ಯೂ ಸ್ಕ್ವೇರ್ ಫೀಟಿಗೆ. ಎಸ್ ಆರ್ ರೇಟ್ ಇರೋದು. ಈಗ ನೀವು 40-30
ಏನಾದರೂ ಸೈಟಿಗ 5,000 6,000 ರೂಪಾಯಿ ಇದ್ದರೆ ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ, ಅವನು 4,20,000 ಕಟ್ಟಬೇಕು. ನೀವೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ. ಕೆಲವು ಈ HSR ಲೇಔಟು ಅಲ್ಲೆಲ್ಲ 20 ಲಕ್ಷ 30 ಲಕ್ಷ ಕಟ್ಟಬೇಕು. ಇವತ್ತು ಯಾರೋ ಬೆಳಗ್ಗೆ ಹೇಳಿದರು ಕಾಮಾಕ್ಷಿ ಪಳ್ಳಿದ ಏರಿಯಾದಲ್ಲಿ ಅವ್ರು ಫಿಕ್ಸ್ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂಗೆ ಅವ್ರದ್ದೇನೋ ಒಂದು 5,000 ಅಡಿ ಇದೆಯಂತೆ, ಅದಕ್ಕೆ 25 ಲಕ್ಷ ಕಟ್ಟಬೇಕಂತೆ. ಎಲ್ಲಿಂದ ಕಟ್ತಾರೆ ಬಡವರು? ಅವ್ರು ಯಾರೋ ಪಾಪ ಹಿಂದೆ 5 ಎಕರೆಯಲ್ಲಿ ಅವನು ಮಾಡಿರ್ತಾನೆ ಸೈಟ್ನ, 20, 30, 40 ಮಾಡಿರ್ತಾನೆ. ಅವ್ರುಗಳು ಆಗ 15,000ಕ್ಕೋ 20,000ಕ್ಕೋ ತಗೊಂಡಿರ್ತಾರೆ ಸೈಟ್ನ. ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ನಾನು 2007 ಮುಖ್ಯಮಂತ್ರಿ ಇದ್ದಾಗ 5 ಬಡಾವಣೆಗಳನ್ನು ಬೆಂಗಳೂರನ್ನ ಸುತ್ತಮುತ್ತ ಮಾಡಬೇಕು ಅಂತ ಹೊರಟಿದ್ದವನು. ಘೋಷಣೆ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ. 5 ಬಡಾವಣೆಗಳನ್ನು ರಚನೆ ಮಾಡಬೇಕು ಅಂತೇಳಿ. ಶಿವರಾಂತ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ಅಲ್ಲಿಂದ ದೇವರಾಜರಸು ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ಹೀಗೆ 5 ಬಡಾವಣೆಗಳಲ್ಲಿ ಬೆಂಗಳೂರು ನಾಗರಿಕರಿಗೆ ಸೈಟ್ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿ. ಇವತ್ತು ಎಷ್ಟು ವರ್ಷ ಆಗಿದೆ? ಶಿವರಾಮ್ ಕಾರಂತ್ ಬಡಾವಣೆದು ಒಂದು ಹಣೆ ಬರ, ವಿಶ್ವೇಶ್ವರಯ್ಯ ಬಡಾವಣೆದು ಇನ್ನೊಂದು ಥರ. ಸರ್ಕಾರಕ್ಕೆ ಸರಿಯಾದ ರೀತಿ ನೀವು ಬಡಾವಣೆ ರಚನೆ ಮಾಡಿ ಸೈಟ್ಗಳು ಮಾಡಿದರೆ ಬಿಡಿಯಿಂದ ಈ ಪರಿಸ್ಥಿತಿಗಳು ಯಾಕೆ ಬರೋದು ಬಡವರಿಗೆ? ಇವತ್ತು 15,000ಕ್ಕೋ 20,000ಕ್ಕೋ ತಗೊಂಡು ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾನೆ. ಈಗ ನೀವು 5% ಟ್ಯಾಕ್ಸ್ ಹಾಕಿದ್ರೆ ಅದಕ್ಕೆ 5% ಅಂದರೆ ಅವನೀಗ ಸಾಲ ತಗೊಂಡೋ ಪ್ರೈವೇಟಲ್ಲೋ ಎಲ್ಲ ಒಂದು 3 ಲಕ್ಷ 4 ಲಕ್ಷ ತಗೊಂಡು ಮನೆ ಕಟ್ಕೊಂಡವನೇ. ಈಗ ನೀನು ಏಕಾತ ಮಾಡಿಕೊಡ್ತೀವಿ, ಪರಿವರ್ತನೆ ಮಾಡಿಕೊಡ್ತೀವಿ, ದುಡ್ಡು ಕಟ್ಟು ಅಂತ 5% ಹಾಕಿ 3-4 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಅಂದರೆ ಆ 3-4 ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು. ಇದು ಪರಿಸ್ಥಿತಿ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲು ದರೋಡೆ, ಹೇಳರ್ ಕೇಳರ್ ಯಾರೂ ಇಲ್ಲ. ಈಗ ದುಡ್ಡಿಲ್ಲ ಖಜಾನೆಯಲ್ಲಿ, ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ. ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ಏನೂ ಆಗಲ್ಲ, ನಮ್ಮ ಸರ್ಕಾರ ಬಂತು, ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು, ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗಿದೆ. ಇದನ್ನು ಸೆಟೇಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ್ದು.